ನಿನಗಾಗಿ ಭಾಗ 52. ಮೊದಲು ಸ್ವಲ್ಪ ಧೈರ್ಯವಿರುತ್ತದೆ. ಈಗ ನಿಜವಾಗಲೂ ಕೂಡ ಸಂಪೂರ್ಣವಾಗಿ ಭಯದಿಂದ ಅಳುತ್ತಿದ್ದಾಳೆ. ಏಕೆಂದರೆ ಅವರ ಚಿಕ್ಕಮ್ಮನನ್ನು ಎಷ್ಟು ಕರೆದರೂ ಬರುತ್ತಿಲ್ಲ. ಫೋನ್ ಮಾಡೋಣ ಅಂದರೆ ಫೋನ್ ಅವಳಿಂದ ಸ್ವಲ್ಪ ದೂರದಲ್ಲಿ ಇದೆ. ಅವನ ಕಣ್ಣುಗಳು ಸಂಪೂರ್ಣವಾಗಿ ಇವಳ ಮೇಲೆ ಇದೆ. ಜೀವನದಲ್ಲಿ ಇಷ್ಟು ಭಯ ಎಂದು ಪಟ್ಟಿಲ್ಲ. ಮೊದಲ ರಾತ್ರಿಯಲ್ಲಿ ವಿಕ್ರಮ್ ಅವಳಿಗೆ ತುಂಬ ಕಷ್ಟ ಕೊಟ್ಟರೂ ಕೂಡ ಆ ನೋವನ್ನು ಒಂದು ರೀತಿ ತಡೆದುಕೊಳ್ಳಬಹುದು. ಆದರೆ ಈಗ ಅವಳು ಇರುವ ಪರಿಸ್ಥಿತಿಯನ್ನು ನೆನೆಸಿಕೊಂಡು ಕೂಡ ಅವಳಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ಹೇಗೆ ಪಾರಾಗುವುದು? ಆ ಭಗವಂತನ ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡುತ್ತಿದ್ದಾಳೆ. ದಯವಿಟ್ಟು ವಿಕ್ರಮ್ ಎಲ್ಲೇ ಇದ್ದರೂ ಬಹಳ ಬೇಗ ಅವನನ್ನು ಇಲ್ಲಿಗೆ ಕಳಿಸು ದೇವರೇ ಅಂತ. ಮೊದಲ ಸಲ ನಮ್ಮಿಬ್ಬರ ಮಧ್ಯೆ ಎಲ್ಲ ಆಗುತ್ತಿರುವ ರೀತಿ ಆಡುತ್ತಿದ್ದೀಯಾ? ಇದಕ್ಕಿಂತ ಮೊದಲೇ ಆಗಿದೆ ಅಲ್ಲವೇ? ನನ್ನಿಂದ ಅಲ್ಲವೇ ನಿನಗೆ ಮಗು ಆಗುತ್ತಿರುವುದು ಅಂತ ಹೇಳಿದಾಗ ಅವಳು ಬೆವರಲು ಶುರು ಮಾಡಿದಳು. ಎಲ್ಲ ಸುಳ್ಳು. ನಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ. ಈ ಮಗು ವಿಕ್ರಮ್ದು. ಮದುವೆ ಆದ ಮೇಲೆ ಈ ವಿಷಯ ತಿಳಿದಿದ್ದು. ಈಗ ನನಗೆ 2 ತಿಂಗಳು. ನಮ್ಮಿಬ್ಬರ ಮಧ್ಯೆ ನಡೆದಿದ್ದು ತುಂಬ ದಿನಗಳ ಹಿಂದೆ ಅಂತ ಅವಳು ಹೇಳಿದಾಗ ಅವನು ನಂಬಲು ಸಾಧ್ಯವಿಲ್ಲ. DNA ಪರೀಕ್ಷೆ ಮಾಡಿಸಿದರೆ ಎಲ್ಲ ತಿಳಿಯುತ್ತದೆ ಬಿಡು. ನಿನ್ನನ್ನು ಮತ್ತು ಮಗುವನ್ನು ನಾನು ಎಂದು ಬಿಡುವುದಿಲ್ಲ. ಏಕೆಂದರೆ ನೀನು ನನಗೆ ತುಂಬ ಸ್ಪೆಷಲ್. ಮೊದಲು ನಾನು ನಿನ್ನ ಮೇಲೆ ಪ್ರೀತಿಯಿಂದ ಬರುತ್ತಿರಲಿಲ್ಲ ನಿನ್ನ ಹಿಂದೆ. ಆದರೆ ನಿನ್ನ ಹಿಂದೆ ಬಿದ್ದ ಮೇಲೆ ನಿನ್ನ ಮೇಲೆ ನಿಜವಾಗಲೂ ಪ್ರೀತಿ ಶುರುವಾಯಿತು. ನಿನ್ನ ಸ್ಪರ್ಶಕ್ಕಾಗಿ ನಾನು ಕಾಯುತ್ತಿದ್ದೆ. ಆದರೆ ನೀನು ನನ್ನನ್ನು ಬಿಟ್ಟು ವಿಕ್ರಮ್ನನ್ನು ಮದುವೆ ಆಗಿದ್ದೀಯ. ಅವನ ಜೊತೆ ತುಂಬ ಸುಖವಾಗಿ ಇರುತ್ತೀಯ. ಈಗಲೂ ಕೂಡ ನಾನು ನಿನ್ನನ್ನು ತಬ್ಬಿಕೊಂಡಾಗ ವಿಕ್ರಮ್ ಅಂತ ನಿನಗೆ ಅನಿಸಿದೆ ಅಲ್ಲವೇ? ನೀನು ನನಗೆ ಏಕೆ ಇಷ್ಟು ಮೋಸ ಮಾಡುತ್ತಿರುವೆ? ನಿನ್ನ ಮೊದಲ ಪ್ರೀತಿ ನಾನಲ್ಲವೇ ಅಂತ ಅವಳ ಬಳಿ ಹೋಗುತ್ತಾನೆ. ಅವಳು ಪುನಃ ದೂರ ತಳ್ಳುತ್ತಾಳೆ. ಏನಾದರೂ ಮಾತನಾಡುವುದು ಇದ್ದರೆ ದೂರವೇ ನಿಂತುಕೊಂಡು ಮಾತನಾಡು. ಹತ್ತಿರ ಬರಬೇಡ. ನನಗೆ ಅದೆಲ್ಲ ಆಗುವುದಿಲ್ಲ. ನನ್ನ ಇನ್ನೊಂದು ರೂಪ ನೀನು ನೋಡುತ್ತೀಯ ಅಂತ ಅವಳಿಗೆ ಅಂಟಿಕೊಂಡೇ ಮಾತನಾಡಬೇಕು. ಅವಳನ್ನು ಗಟ್ಟಿಯಾಗಿ ಎಳೆದುಕೊಂಡು ತನ್ನ ತೊಡೆಗಳ ಮೇಲೆ ಕೂರಿಸಿಕೊಂಡ ಅವಳ ಕೂದಲನ್ನು ಕಟ್ಟುತ್ತಾನೆ. ನನಗೆ ನಿನ್ನ ಕೂದಲು ಕಟ್ಟಿದರೆ ತುಂಬ ಇಷ್ಟವಾಗುತ್ತದೆ. ಕೂದಲನ್ನು ಬಿಟ್ಟರೆ ನೀನು ತುಂಬ ಅಂದದಿಂದ ಕಾಣುತ್ತೀಯ. ಬೇರೆ ಹುಡುಗರು ನಿನಗೆ ಇಂಪ್ರೆಸ್ ಆಗುತ್ತಾರೆ. ನಿನ್ನ ಸೌಂದರ್ಯ ಅಂತಹುದು. ಅದನ್ನು ಮುಚ್ಚಿಡಬೇಕು ಅಂತ ಹೇಳುತ್ತಾನೆ. ಆಗ ಅವಳಿಗೆ ವಿಕ್ರಮ್ನ ಮಾತು ನೆನಪಾಗುತ್ತದೆ. ಕೂದಲು ಕಟ್ಟಿದರೆ ಅವನಿಗೆ ಇಷ್ಟವಾಗುವುದಿಲ್ಲ. ಯಾವಾಗಲೂ ನಮ್ಮ ಅಜ್ಜಿಯ ರೀತಿ ಕೂದಲನ್ನು ಮೇಲೆ ಕಟ್ಟುತ್ತೀಯ. ಶಾಂತಿ ಆಂಟಿಯ ರೀತಿ ಜಡೆ ಹಾಕಿಕೊಳ್ಳುತ್ತೀಯ ಅಂತ ಹೇಳಿ ನನ್ನ ಕೂದಲನ್ನು ಪರ್ಮನೆಂಟ್ ಸ್ಟ್ರೈಟನಿಂಗ್ ಮಾಡಿಸಿದ್ದಾರೆ. ಇದರಿಂದ ನನ್ನ ಕೂದಲು ತುಂಬ ಉದ್ದವಾಗಿ ಚೆನ್ನಾಗಿದೆ. ಇವನು ನೋಡಿದರೆ ನನ್ನ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದಾನೆ. ನಾನು ಇಷ್ಟು ಆಸೆ ಪಟ್ಟು ಬಂದೆ. ಇಂದಿನ ರಾತ್ರಿಯನ್ನು ತುಂಬ ಸುಖವಾಗಿ ಕಳೆಯಬೇಕು ಅಂತ. ಆದರೆ ವಿಕ್ರಮ್ ಬದಲು ವಿಕ್ಕಿ ಬಂದಿದ್ದಾನೆ. ಏನು ಮಾಡಲಿ? ಅವನ ತೊಡೆಯ ಮೇಲೆ ಕುಳಿತಾಗ ಅವಳಿಗೆ ಮುಳ್ಳಿನ ಮೇಲೆ ಕುಳಿತಿದ್ದೇನೆ ಅನ್ನುವಷ್ಟು ಕಷ್ಟವಾಗುತ್ತಿತ್ತು. ಅವಳ ಮನಸ್ಸಿನಲ್ಲಿ, ಅವಳ ದೇಹದಲ್ಲಿ ಅಲ್ಲ, ಅವಳ ದೇಹದ ಪ್ರತಿ ರೋಮದಲ್ಲೂ ಕೂಡ ವಿಕ್ರಮ್ ನೆಲೆಸಿದ್ದಾನೆ. ಮತ್ತೆ ವಿಕ್ಕಿ ಅದನ್ನು ಅಲ್ಲಾಡಿಸುತ್ತಿದ್ದಾನೆ. ನಿಜವಾಗಲೂ ನಾನು ಯಾವುದೇ ಕಾರಣಕ್ಕೂ ವಿಕ್ರಮ್ಗೆ ಮೋಸ ಮಾಡಬಾರದು. ವಿಕ್ರಮ್ ನನ್ನ ಪ್ರಾಣ, ನನ್ನ ಬದುಕು. ಬದುಕಿದರೆ ಅವರ ಜೊತೆ, ಇಲ್ಲವಾದರೆ ಈ ಬದುಕೇ ನನಗೆ ಬೇಡ ಅನ್ನುವ ಭಾವನೆ ಮನಸ್ಸಿನಲ್ಲಿ ಇರುತ್ತದೆ. ಆದರೆ ಇವನು ಬ್ಲ್ಯಾಕ್ ಮೇಲ್ ಮಾಡುತ್ತಿರುವುದರಿಂದ ಅವಳು ಸ್ವಲ್ಪ ಸೈಲೆಂಟ್ ಆಗುತ್ತಾಳೆ. ತುಂಬ ರಫ್ ಆಗಿ ಅವನ ಜೊತೆ ಮೂವ್ ಮಾಡಿದರೆ ಇಡೀ ಪ್ರಪಂಚಕ್ಕೆ ನನ್ನ ಮಗು ವಿಕ್ರಮ್ದು ಅಲ್ಲ ವಿಕ್ಕಿದು ಅಂತ ಗೊತ್ತಾದರೆ ಆಗ ನಾನು ವಿಕ್ರಮ್ನ ಜೊತೆ ಬದುಕಲು ಸಾಧ್ಯವಾಗುವುದಿಲ್ಲ. ಎರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡುವುದು ಅವಳಿಗೆ ತಿಳಿಯುತ್ತಿಲ್ಲ. ಆದರೆ ಇವನು ಹೇಗೆ ನನ್ನ ರೂಮಿಗೆ ಬಂದ? ನಾನು ಇಲ್ಲೇ ಇದ್ದೇನೆ ಅನ್ನುವುದು ವಿಕ್ರಮ್ ಯಾರಿಗೂ ಹೇಳಿಲ್ಲವಲ್ಲ. ಆದರೆ ಈಗ
ಅದನ್ನೆಲ್ಲ ಯೋಚನೆ ಮಾಡುವ ಸಮಯವಿಲ್ಲ. ಇವನು ನನಗೆ ಏನಾದರೂ ಕೆಟ್ಟದ್ದು ಮಾಡುವುದಕ್ಕಿಂತ ಮುಂಚೆ ಇಲ್ಲಿಂದ ಓಡಿಸಬೇಕು ಅಂತ ಅಂದುಕೊಳ್ಳುತ್ತಾಳೆ. ಹೋಗಲಿ, ನಿನಗೆ ಏನು ಬೇಕು ಹೇಳು. ಆಗ ಅವನು ನೀನು ಬೇಕು ಅಂತ ಹೇಳುತ್ತಾನೆ. ಅದು ಆಗುವುದಿಲ್ಲ. ನಾನು ವಿಕ್ರಮ್ಗೆ ಸ್ವಂತ. ನಾನು ಪ್ರೀತಿಸಿದ್ದು ವಿಕ್ರಮ್ನನ್ನು, ಮದುವೆ ಆಗಿರುವುದು ವಿಕ್ರಮ್ನನ್ನು. ಕೊನೆ ಪಕ್ಷ ಮಗು ಆಗುವವರೆಗೂ ನನ್ನ ಜೊತೆ ಇರುತ್ತೀಯಾ ಅಂತ ಕೇಳುವ. ಅದಕ್ಕೆ ಅವಳು ಪದೇ ಪದೇ ಹೇಳುತ್ತಾ ಇದ್ದೇನೆ, ಈ ಮಗು ನಿನ್ನದಲ್ಲ, ನನ್ನ ಪ್ರೀತಿಯ ವಿಕ್ರಮ್ದು ಅಂತ. ನೀನು ಏಕೆ ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ? ಪುನಃ ಅವನು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಈಗಲೂ ಕೂಡ ಅವಳು ಅವನ ತೊಡೆಯ ಮೇಲೆ ಕುಳಿತಿದ್ದಾಳೆ. ಪದೇ ಪದೇ ಹೇಳಲು ಪ್ರಯತ್ನಿಸುತ್ತಾಳೆ, ಆದರೆ ಹೇಳಲು ಸಾಧ್ಯವಾಗುತ್ತಿಲ್ಲ. ನೀನು ನನ್ನನ್ನು ನಿಜವಾಗಲೂ ಪ್ರೀತಿಸಿದ್ದು ನಿಜವಾದರೆ ಬಿಟ್ಟು ಬಿಡು ಅಂತ ಹೇಳುತ್ತಾಳೆ. ಪ್ರಪಂಚದಲ್ಲಿ ಏನನ್ನು ಬೇಕಾದರೂ ಬಿಟ್ಟು ಬಿಡುತ್ತೇನೆ, ಆದರೆ ನಿನ್ನನ್ನು ನಾನೆಂದೂ ಬಿಡುವುದಿಲ್ಲ. ಪುನಃ ಅವನು ಅವಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡ. ವಿಕ್ರಮ್ ಈ ರೀತಿ ಮಾಡಿದರೆ ಅವಳಿಗೆ ಖುಷಿಯಾಗುತ್ತಿತ್ತು, ಆದರೆ ಈಗ ಮಾಡುತ್ತಿರುವುದು ವಿಕ್ಕಿ. ಪ್ರಪಂಚವೇ ಕೆಳಗೆ ಬಿದ್ದು ಹೋಗುತ್ತಿದೆ ಅನ್ನುವಷ್ಟು ಕಷ್ಟವಾಗುತ್ತಿದೆ ಅವಳಿಗೆ. ವಿಧಿಯಿಲ್ಲದೆ ತನ್ನ ಕಾಲನ್ನು ಅವನ ಕಾಲಿನ ಮೇಲೆ ಗುದ್ದಿದಳು. ಅವನು ನೋವಿನಿಂದ ಜೋರಾಗಿ ಕಿರುಚಿದ. ಆ ಸಮಯದಲ್ಲೇ ಅವಳು ರೂಮಿನಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಿದ್ದಾಳೆ, ಆದರೆ ಅವನು ಬಿಡುತ್ತಿಲ್ಲ. ಇಂದು ಅವಳನ್ನು ಅನುಭವಿಸಲೇಬೇಕು ಅಂತ ರೆಡಿಯಾಗಿದ್ದಾನೆ. ಆದರೆ ಅವಳು ಅವನಿಂದ ದೂರ ಹೋಗಬೇಕು, ಏನಾದರೂ ಆಗಲಿ. ಇಂದು ನಾನು ವಿಕ್ಕಿಯ ಕೈಗೆ ಸಿಗಬಾರದು ಅಂತ ಅಂದುಕೊಂಡಳು. ಮನಸ್ಸಿನಲ್ಲಿರುವ ಭಯವನ್ನು ಕಡಿಮೆ ಮಾಡಿಕೊಂಡು ಧೈರ್ಯವಾಗಿ ಈ ಪರಿಸ್ಥಿತಿಯನ್ನು ಎದುರಿಸಬೇಕು. ಮನೆಯಲ್ಲಿ ಯಾವ ಸದಸ್ಯರು ನನ್ನ ಸಹಾಯಕ್ಕೆ ಬಂದಿಲ್ಲ. ಇವನು ಅವರಿಗೆಲ್ಲ ಏನಾದರೂ ಮಾಡಿರಬಹುದು. ಏನೋ ವಿಕ್ರಮ್ಗೆ ವಿಷಯ ತಿಳಿಸಬೇಕು ಅಂತ ಪರದಾಡುತ್ತಿದ್ದಾಳೆ. ಕೊನೆಗೆ ಒಂದು ಆಲೋಚನೆ ಅವಳಿಗೆ ಹೊಳೆಯುತ್ತದೆ. ಏನಾದರೂ ಮಾಡಿ ಇವನನ್ನು ಈ ಪ್ಲ್ಯಾನ್ ಇಂದ ನಿಜವಾಗಲೂ ಕೂಡ ನನ್ನಿಂದ ಕೊನೆ ಪಕ್ಷ ಈ ರಾತ್ರಿ ಆದರೂ ದೂರ ಮಾಡಬಹುದು. ನಂತರ ವಿಕ್ರಮ್ಗೆ ಎಲ್ಲ ಹೇಳಿ ಇವನು ಪರ್ಮನೆಂಟಾಗಿ ನನ್ನ ಹತ್ತಿರ ಬರಬಾರದು. ಅದಕ್ಕೆ ಏನಾದರೂ ಪ್ಲ್ಯಾನ್ ಮಾಡುತ್ತೇನೆ ಅಂತ ಅವಳು ಯೋಚಿಸುತ್ತಿರಬೇಕಾದಾಗ ಅವನು ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಈಗಲೂ ಕೂಡ ಅವಳು ಅವನ ತೊಡೆಯ ಮೇಲೆ ಕುಳಿತಿದ್ದಾಳೆ. ಅವಳ ಕತ್ತಿನ ಹತ್ತಿರ ಅವನ ಮುಖವನ್ನು ತರುತ್ತಾನೆ. ಪ್ಲೀಸ್, ನನ್ನನ್ನು ಬಿಟ್ಟು ಬಿಡು, ನನಗೆ ಮದುವೆ ಆಗಿದೆ ಅಂತ ತಾಳಿ ತೋರಿಸುತ್ತಾಳೆ. ಸ್ವಲ್ಪ ಹೊತ್ತಿಗೆ ಈ ತಾಳಿಯನ್ನು ತೆಗೆದುಬಿಡು. ನಾನೆಂದೂ ಕೂಡ ನಿನ್ನನ್ನು ಬಿಡುವುದಿಲ್ಲ. ನೀನು ಎಷ್ಟು ಜನರ ಜೊತೆ ಮದುವೆ ಆದರೂ, ಎಷ್ಟು ಜನರ ಜೊತೆ ಸಂಬಂಧ ಇಟ್ಟುಕೊಂಡರೂ, ನನ್ನ ಜೊತೆ ನನ್ನ ಪ್ರಾಣ ಇರುವವರೆಗೂ ಸಂಬಂಧವನ್ನು ಇಟ್ಟುಕೊಳ್ಳಲೇಬೇಕು ಅಂತ ಅವನು ಹೇಳಿದಾಗ ಅವಳು ನಗುತ್ತಾಳೆ. ನಗು ಏಕೆ ಅಂದಾಗ ಅದಕ್ಕೆ ದೊಡ್ಡ ಕಾರಣವಿದೆ. ನಾನು ಕೂಡ ನಿನ್ನನ್ನು ಪ್ರೀತಿಸುತ್ತೇನೆ. ಅದಕ್ಕಾಗಿ ವಿಕ್ರಮ್ ನನ್ನನ್ನು ಮದುವೆ ಆಗಿರುವುದು ನಿನ್ನನ್ನು ಉದ್ಧಾರ ಮಾಡಲು. ಅದನ್ನು ತಿಳಿಯದೆ ನೀನು ನನ್ನ ಮೇಲೆ ಕೋಪಗೊಂಡರೆ ನಾನೇನು ಮಾಡಲಿ? ನಾನು ಏಕೆ ವಿಕ್ರಮ್ನನ್ನು ಮದುವೆಯಾದೆ ಅಂತ ಒಂದೇ ಒಂದು ಬಾರಿ ನೀನು ಕೇಳಿದ್ದರೆ ಇಂದು ಇಷ್ಟೊಂದು ಸಮಸ್ಯೆ ಆಗುತ್ತಿರಲಿಲ್ಲ. ಆಗ ವಿಕ್ಕಿ ನನಗೆ ಆ ವಿಷಯ ತಿಳಿದಿದ್ದೆ ನಿನ್ನೆ ರಾತ್ರಿ. ಬೆಳಿಗ್ಗೆ ಫ್ಲೈಟ್ ಹಿಡಿದುಕೊಂಡು ಬಂದಿದ್ದೇನೆ. ನಿಜವಾಗಲೂ ನೀನು ನನ್ನನ್ನು ಪ್ರೀತಿಸುತ್ತಿದ್ದೀಯಾ? ಹಾಗಾದರೆ ಇದೆಲ್ಲ ನಾಟಕವಾ? ನನ್ನ ಮಗು ಅಂತ ಹೇಳುತ್ತೀಯಾ, ಕೆಲವೊಮ್ಮೆ ವಿಕ್ರಮ್ನ ಮಗು ಅಂತ ಹೇಳುತ್ತೀಯಾ. ನಮ್ಮಿಬ್ಬರಲ್ಲಿ ಯಾರ ಮಗು ನಿನ್ನ ಹೊಟ್ಟೆಯಲ್ಲಿ ಇರುವುದು ಅಂತ ಕೇಳಿದಾಗ ನೀನು ಯೋಚಿಸು ಅಂತ ಹೇಳುತ್ತಾಳೆ. ಆದರೆ ಅವನಿಗೆ ಅರ್ಥವಾಗುವುದಿಲ್ಲ. ಇದು ನಿನ್ನ ಮಗುವೆ. ವಿಕ್ರಮ್ ಮತ್ತು ನನ್ನ ಜೊತೆ ಇಲ್ಲಿಯವರೆಗೂ ಯಾವುದೇ ರೀತಿಯ ಶಾರೀರಿಕ ಕ್ರಿಯೆ ನಡೆದಿಲ್ಲ. ಪ್ರತಿ ರಾತ್ರಿಯೂ ನನ್ನ ಹತ್ತಿರ ಬರುತ್ತಾನೆ, ಆದರೆ ನಾನು ಅವನನ್ನು ಬಿಟ್ಟುಕೊಡುವುದಿಲ್ಲ. ವಿಕ್ಕಿ ಆಶ್ಚರ್ಯವಾಗಿ, ಅದು ಹೇಗೆ ಸಾಧ್ಯ? ಅವನು ತುಂಬ ಹೊರಟ. ಬೇಕು ಅಂದಿದ್ದು ಬೇಕು. ನಿನ್ನ ಹತ್ತಿರ ಬಂದು ನೀನು ಅವನನ್ನು ದೂರ ತಳ್ಳಿದರೆ ಅದರಿಂದ ಅವನ ಹೀಗೋ ಹರ್ಟಾಗುತ್ತದೆ. ಅವನು ನಿನ್ನ ಮೇಲೆ ಪುನಃ ತುಂಬ ಕ್ರೂರವಾಗಿ ಬೀಳಬೇಕು. ಅವನಿಗೆ ಏನಾದರೂ ಬೇಕು ಅಂದರೆ ಅದು ಬೇಕು. ಅವನು ಎಂದೂ ಕೂಡ ತನಗೆ ಬೇಕಿದ್ದನ್ನು ಬಿಟ್ಟಿದ್ದು ಇತಿಹಾಸವೇ ಇಲ್ಲ ಅಂತ ಹೇಳಿದ. ಅವನನ್ನು ಪಳಗಿಸುವ ವಿಧಾನ ನನಗೆ ಗೊತ್ತು.
ನೀನು ಚಿಂತಿಸಬೇಡ, ನಾನೆಂದೂ ನಿನ್ನವಳೆ ಅಂತ ಹೇಳುತ್ತಿದ್ದಾಳೆ. ಅವನ ಮುಖದ ಬದಲಾವಣೆ, ಬಾಡಿ ಲ್ಯಾಂಗ್ವೇಜ್ ಸಂಪೂರ್ಣವಾಗಿ ಬದಲಾಗುತ್ತಿದೆ. ಅವಳು ಇದನ್ನೆಲ್ಲ ಮಾಡುತ್ತಿರುವುದು ವಿಕ್ಕಿ ತನ್ನನ್ನು ನಂಬಿ ಬಿಟ್ಟು ಹೋಗಲಿ, ಇಂದಲ್ಲ ನಾಳೆ ಇವಳು ನನಗೆ ಸಿಕ್ಕೇ ಸಿಗುತ್ತಾಳೆ ಅನ್ನುವ ಆಸೆಯಿಂದ. ನಾನು ನಿನಗೆ ಸಿಗುವುದಿಲ್ಲ, ಈ ಜೀವನ ವಿಕ್ರಮ್ಗೆ ಮಾತ್ರ ಮೀಸಲು ಅಂದರೆ ಅವನು ಇಂದು ಸಂಪೂರ್ಣವಾಗಿ ನನ್ನನ್ನು ಅನುಭವಿಸುತ್ತಾನೆ. ಮದುವೆಗಿಂತ ಮುಂಚೆ ನನಗೆ ಪ್ರಜ್ಞೆ ಇರಲಿಲ್ಲ, ಆಗ ನಡೆದದ್ದು ನನ್ನ ಅನುಭವಕ್ಕೆ ಬಂದಿಲ್ಲ. ಆದ್ದರಿಂದ ನಾನು ಅದನ್ನು ಕೂಡ ಎಂದು ದೈಹಿಕ ಕ್ರಿಯೆ ಅಂತ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಏನಿದ್ದರೂ ನನ್ನ ಮೊದಲ ರಾತ್ರಿ ವಿಕ್ರಮ್ ಜೊತೆ ಆಗಬೇಕು. ನಾನು ವಿಕ್ರಮ್ಗೆ ಮಾತ್ರ ಸ್ವಂತ. ಈ ರೀತಿಯ ಮನುಷ್ಯರು ನನ್ನ ಬದುಕಿನಲ್ಲಿ ಇನ್ನೆಂದೂ ಕೂಡ ಬರಬಾರದು. ಹಂತ ಹಂತವಾಗಿ ನನ್ನ ಬದುಕಿನಿಂದ ಇವನನ್ನು ಹೊರಗೆ ಹಾಕುತ್ತೇನೆ. ಅದು ಅವನಿಗೆ ತಿಳಿಯುವುದಿಲ್ಲ. ಆ ರೀತಿ ಅವನ ಕೈಯನ್ನು ಹಿಡಿದುಕೊಂಡು ಹೇಳುತ್ತಾಳೆ, ನಿನಗಿನ್ನೂ ನಂಬಿಕೆ ಬಂದಿಲ್ಲ ನನ್ನ ಮೇಲೆ ಅಲ್ಲವೇ? ನಾನು ಸಂಪೂರ್ಣವಾಗಿ ನಿನ್ನವಳೆ. ನನ್ನನ್ನು ನೀನು ನಂಬಬಹುದು. ವಿಕ್ರಮ್ನನ್ನು ಮದುವೆ ಆಗಿದ್ದು ಅವನ ಆಸ್ತಿಗಾಗಿ. ನನಗೆ ನಿನ್ನ ಬಗ್ಗೆ ಗೊತ್ತು ವಿಕ್ಕಿ. ಅಮ್ಮನ ಸಾಕು ಮಗ ಎಂದೂ ಕೂಡ ಆಸ್ತಿಯಲ್ಲಿ ನಿನಗೆ ಪಾಲಿಲ್ಲ, ಏಕೆಂದರೆ ಎಲ್ಲ ಆಸ್ತಿಯನ್ನು ನಿನ್ನ ತಂಗಿಗೆ ಕೊಡುತ್ತಾರೆ. ನೀನು ಏನಿದ್ದರೂ ಅವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಆಸ್ತಿಯನ್ನು ಅನುಭವಿಸಬಹುದು. ಆದರೆ ನಿನ್ನ ಹೆಸರಿಗೆ ಒಂದೇ ಒಂದು ಸೈಟನ್ನು ಕೂಡ ಅವರು ಕೊಡುವುದಿಲ್ಲ. ಇದನ್ನು ನೀನೇ ತುಂಬ ಸಲ ನನ್ನ ಬಳಿ ಹೇಳಿದ್ದೆ. ನಾನು ಬಡವ, ಆದರೂ ನನ್ನನ್ನು ಪ್ರೀತಿಸುತ್ತೀಯ. ನಿನ್ನನ್ನು ರಾಣಿಯ ರೀತಿ ನೋಡಿಕೊಳ್ಳುತ್ತೇನೆ. ನಾನು ಚೆನ್ನಾಗಿ ಓದಿದ್ದೇನೆ. ನಾನೇ ಸ್ವಂತ ಕಂಪನಿ ಇಡುತ್ತೇನೆ. ಆಗ ವಿಕ್ಕಿ ನಿಜವಾಗಲೂ ತಾನು ಇದನ್ನೆಲ್ಲ ಒಂದು ಸಮಯದಲ್ಲಿ ಹೇಳುತ್ತಿದ್ದೆ. ಅದೆಲ್ಲ ನಿನಗೆ ಇನ್ನೂ ನೆನಪಿದೆಯಾ ಅಂತ ಸ್ವಲ್ಪ ಭಾವುಕನಾಗಿ ಕೇಳುತ್ತಾನೆ. ಹೌದು, ನಿಜವಾಗಲೂ ನೆನಪಿದೆ ಅಂತ ಅವಳು ಹೇಳಿದಳು. ಅವಳು ಪದೇ ಪದೇ ಅವಳು ನಿಜವಾಗಲೂ ಅವನನ್ನು ಪ್ರೀತಿಸುತ್ತಿದ್ದಾಳೆ ಅಂತ ನಂಬಲಿ ಅನ್ನುವ ಉದ್ದೇಶಕ್ಕಾಗಿ ಒಂದು ಸುಂದರವಾದ ಕಥೆಯನ್ನು ಕಟ್ಟುತ್ತಿದ್ದಾಳೆ. ತಾನು ಅವನ ಅಮರ ಪ್ರೇಮಿ ಅಂತ ಅವನು ಅದನ್ನು ನಂಬುತ್ತಿದ್ದಾನೆ. ಹುಡುಗರು ಎಷ್ಟು ಸೂಕ್ಷ್ಮ ಅಲ್ಲವೇ? ನಾನು ಕೂಡ ಕೆಲಸಕ್ಕೆ ಹೋಗಿ ನಿನ್ನನ್ನು ಸಾಕಬಹುದು. ನೀನು ಕೂಡ ಒಂದು ಕಂಪನಿಯನ್ನು ಇಟ್ಟುಕೊಳ್ಳಬಹುದು. ನಿನ್ನ ಅಪ್ಪ ಅಮ್ಮ ಸಂಪಾದನೆ ಮಾಡಿದಷ್ಟು ನಾವು ಮಾಡಲು ಸಾಧ್ಯವಿಲ್ಲ. ಇದು ತುಂಬ ಸುಲಭವಾದ ವಿಧಾನ. ವಿಕ್ರಮನ್ನು ಮದುವೆಯಾಗಿ 2 ತಿಂಗಳಾಗಿದೆ ಅಷ್ಟೇ. ನಾನು ಈಗ 3 ತಿಂಗಳ ಗರ್ಭಿಣಿ. ಅಂದರೆ ಈ ಮಗು ನಿನ್ನದೇ. ಮಗುವಿನ ಹೆಸರನ್ನು ಹೇಳಿ ನಾನು ಅವನಿಂದ ದುಡ್ಡು ಕಿತ್ತುಕೊಳ್ಳುತ್ತೇನೆ. ಈಗಾಗಲೇ ಈ ಫಾರ್ಮ್ ಹೌಸನ್ನು ಅವನು ನನ್ನ ಹೆಸರಿಗೆ ಮಾಡಿದ್ದಾನೆ. ಇದೇ ರೀತಿ ತುಂಬ ಆಸ್ತಿಯನ್ನು ಮಾಡಿಕೊಂಡ ಮೇಲೆ ಅವನಿಗೆ ಡೈವರ್ಸ್ ಕೊಡುತ್ತೇನೆ. ಅದರಿಂದಲೂ ಕೂಡ ತುಂಬ ದುಡ್ಡು ಬರುತ್ತದೆ ಅಲ್ಲವೇ? ನಾನು, ನೀನು, ನಮ್ಮ ಮಗು ದೂರ ಹೋಗಿ ನಾವು ಬದುಕಿಕೊಳ್ಳೋಣ. ಈ ಆಸ್ತಿಗಳನ್ನೆಲ್ಲ ಮಾರಿ ಫಾರಿನ್ಗೆ ಹೋಗೋಣ, ಅಲ್ಲೇ ಸೆಟಲ್ ಆಗೋಣ ಅಂತ ಹೇಳುತ್ತಾಳೆ. ಅವನು ಅವಳ ಮಾತನ್ನು ನಂಬುತ್ತಾನೆ. ಕೊನೆಗೆ ಅವನು ಹೇಳಿದ ಮಾತಿನಿಂದ ಅವಳು ಮೌನವಾದಳು. ನೀನು ನಿಜವಾಗಲೂ ನಿಜ ಹೇಳುತ್ತಿದ್ದೀಯಾ? ನನಗೂ ಕೂಡ ನಿನ್ನ ಜೊತೆ ದೈಹಿಕ ಕ್ರಿಯೆ ನಡೆಸಿದ್ದು ನೆನಪಿಲ್ಲ. ನಿನಗೂ ಕೂಡ ನೆನಪಿಲ್ಲ ಅಂತ ಹೇಳುತ್ತೀಯ. ಮತ್ತೆ ಈ ಮಗು ಅಂತ ಅವನು ಪದೇ ಪದೇ ಪ್ರಶ್ನೆ ಮಾಡಿದ. ಅವನಿಗೆ ನನ್ನ ಹೊಟ್ಟೆಯಲ್ಲಿ ಇರುವುದು ಅವನ ಮಗು ಅಂತ ಖಾತ್ರಿ ಇಲ್ಲ ಅನ್ನುವುದನ್ನು ತಿಳಿದು ಅವಳಿಗೆ ಖುಷಿಯಾಯಿತು. ಅವಳು ಹೇಳುತ್ತಾಳೆ, ಮಗು ಅಂದರೆ ಎಲ್ಲರಿಗೂ ಇಷ್ಟ. ಅದಕ್ಕಾಗಿ ಮಗುವಿನ ಹೆಸರಿನಲ್ಲಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದೇನೆ ಅಷ್ಟೇ. ನಾನೇನು ಪ್ರೆಗ್ನೆಂಟ್ ಅಲ್ಲ, ನಾನೆಂದು ನಿನ್ನವಳೆ ಅಂತ ಅವನ ಕೈಯನ್ನು ಹಿಡಿದುಕೊಳ್ಳುತ್ತಾಳೆ. ಆಗ ಅವನು ನಿಜವಾಗಲೂ ನಾನು ಅದೃಷ್ಟವಂತ, ನಿನ್ನಂತಹ ಪ್ರೇಯಸಿಯನ್ನು ಪಡೆದದ್ದು ಅಂತ ಹೇಳಿದ. ಇವಳಿಗೆ ಅವನ ಜೊತೆ ಕಳೆಯುತ್ತಿರುವ ಒಂದೊಂದು ಕ್ಷಣವೂ ತುಂಬ ಕಷ್ಟವಾಗುತ್ತಿದೆ. ಎಷ್ಟು ಬೇಗ ಇಲ್ಲಿಂದ ತೊಲಗಿ ಹೋಗುತ್ತಾನೆ ಅಂತ ಕಾಯುತ್ತಿದ್ದಾಳೆ. ಅವಳು ಮಾತನಾಡಿದಷ್ಟು ಕೂಡ ಅವನು ಮಾತನಾಡುತ್ತಿದ್ದಾನೆ. ಇದಕ್ಕೆ ಕೊನೆ ಹೇಗೆ ಅರ್ಥವಾಗುತ್ತಿಲ್ಲ. ಅವಳು ಸೂಕ್ಷ್ಮವಾಗಿ ಹೇಳುತ್ತಾಳೆ, ವಿಕ್ರಮ್ ಇಂದು ಬಂದು ಬಿಡುತ್ತಾನೆ. ನಾನು ಅವನಿಗೆ ಯಾಮಾರಿಸಿ ಇಂದೂ ಕೂಡ ಮೊದಲ ರಾತ್ರಿ ಆಗದೇ ಇರುವ ಹಾಗೆ ಮಾಡುತ್ತೇನೆ. ನೀನು ಈ ಬಾಲ್ಕನಿಯಿಂದ ಹೊರಟು ಹೋಗು. ನೀನು ಕಾಣಿಸಿದರೆ ಅವನಿಗೆ ನನ್ನ ಮೇಲೆ ಅನುಮಾನ ಬರುತ್ತದೆ. ನಂತರ ನಮ್ಮಿಬ್ಬರ ಪ್ಲಾನ್ ಹಾಳಾಗುತ್ತದೆ. ನನ್ನನ್ನು ಎಷ್ಟೊಂದು ವರ್ಷಗಳಿಂದ ನೀನು ಪ್ರೀತಿಸುತ್ತಿದ್ದೀಯ. ನಿನ್ನ ಪ್ರೀತಿಯನ್ನು ನಾನು ಹಾಳು ಮಾಡುವುದಿಲ್ಲ ಅಂತ ಅವಳು ಹೇಳುತ್ತಾಳೆ. ಅವನು ಸ್ವಲ್ಪ ಎಮೋಷ್ನಲ್ ಆಗುತ್ತಾನೆ. ಕೊನೆ ಪಕ್ಷ ಈ ಪ್ರಪಂಚದಲ್ಲಿ ನನಗೆ
ನೀನೊಬ್ಬಳು ಇದ್ದೀಯಾ ಅಂತ ಅಂದುಕೊಂಡು ಅವಳ ಹತ್ತಿರ ಬಂದು ತಬ್ಬಿಕೊಳ್ಳುತ್ತಾನೆ. ಆಗ ಅವಳಿಗೆ ಮೈ ಮೇಲೆ ಚೇಡು ಬಿದ್ದಂತೆ ಆಗುತ್ತದೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.